ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪಹಲ್ಗಾಮ್ ಘಟನೆ ಮತ್ತು ಪಾಕ್ ಜೊತೆಗಿನ ಸಂಘರ್ಷದ ಬಗ್ಗೆ ರಾಜ್ಯದ ಒಬ್ಬೊಬ್ಬ ನಾಯಕ ಒಂದೊಂದು ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಕೆಲವರು ಪಾಕ್ ವಿರುದ್ಧ ಯುದ್ಧ ಮಾಡಬೇಕು ಅಂದ್ರೆ ಇನ್ನು ಕೆಲವರು ಯುದ್ಧ ಬೇಡ ಅಂತಾರೆ ಮತ್ತು ಕೆಲವರು ಮೋದಿ ಈ ತರ ಮಾಡಬೇಕು ಆ ತರ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಹಾಗಿದ್ರೆ ಯಾರು ಏನು ಹೇಳಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಸಿದ್ದರಾಮಯ್ಯ ಆರಂಭದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನ ಜೊತೆ ಯುದ್ಧ ಮಾಡುವ ಅಗತ್ಯವಿಲ್ಲ, ಯುದ್ಧದ ಪರ ನಾವಿಲ್ಲ ಅಂತ ಹೇಳಿದ್ರು. ಬಳಿಕ ತಮ್ಮ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಪಾಕಿಸ್ತಾನ ಜೊತೆ ಯುದ್ಧ ಮಾಡೋದೇ ಬೇಡ ಅಂತ ನಾನು ಹೇಳಿಲ್ಲ, ನಾವು ಯುದ್ಧ ಪ್ರಿಯರಲ್ಲ ಅಂತ ಹೇಳಿದ್ದೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರಿಗೆ ಭದ್ರತೆ ಕೊಡ್ಬೇಕಿತ್ತಲ್ವಾ, ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಲ್ವಾ, ಯುದ್ಧ ಅನಿವಾರ್ಯವಾದ್ರೆ ಮಾಡಲೇಬೇಕು ಅಂತ ಹೇಳಿಕೆ ಕೊಟ್ರು. ಅಶೋಕ್ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯ ಫುಲ್ ಫೇಮಸ್ ಆಗಿದ್ದಾರೆ. ಲಾಹೋರ್ನಲ್ಲಿ ಎಲೆಕ್ಷನ್ಗೆ ನಿಂತ್ರೆ 1 ಲಕ್ಷ ಲೀಡ್ ನಲ್ಲಿ ವಿನ್ ಆಗ್ತಾರೆ. ಮುಂದಿನ 2 ವರ್ಷದಲ್ಲಿ ಸಿದ್ದರಾಮಯ್ಯರನ್ನ ಪಾಕಿಸ್ತಾನಕ್ಕೆ ಕರೆಸಿ ಭಾರತ ರತ್ನ ಥರ ಪಾಕ್ ರತ್ನ ಪ್ರಶಸ್ತಿ ಕೊಡ್ತಾರೆ ಅಂತ ಕಿಚ್ಚಾಯಿಸಿದ್ರು. ಯುಟಿ ಖಾದರ್ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ, ಈ ಕೃತ್ಯವನ್ನ ಮಾಡಿದವರು ಮತ್ತು ಅವರಿಗೆ ಬೆಂಬಲ ಕೊಟ್ಟವರನ್ನ ಮಟ್ಟ ಹಾಕುವ ಕೆಲಸ ಆಗ್ಬೇಕು. ಅದನ್ನ ಕೇಂದ್ರ ಸರ್ಕಾರ ಮಾಡಲಿ. ಉಗ್ರರ ಉದ್ದೇಶ ದೇಶವನ್ನ ದುರ್ಬಲಗೊಳಿಸಬೇಕು, ನಮ್ಮ ಒಗ್ಗಟ್ಟನ್ನ ಮುರಿಬೇಕು ಅನ್ನೋದು. ಆ ಉದ್ದೇಶ ಈಡೇರಬಾರದು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಇರಬೇಕು ಎಂದಿದ್ದಾರೆ. ಆರ್.ಬಿ. ತಿಮ್ಮಾಪುರ ಸಚಿವ ಆರ್.ಬಿ. ತಿಮ್ಮಾಪುರ ಮಾತನಾಡಿ, ಉಗ್ರರು ನೀನು ಹಿಂದೂನಾ ನೀನು ಮುಸ್ಲಿಮ ಅಂತ ಜಾತಿ ಕೇಳಿ ದಾಳಿ ಮಾಡಿಲ್ಲ, ಹಾಗೆ ಮಾಡೋಕ್ಕೂ ಸಾಧ್ಯವಿಲ್ಲ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ, ಮೃತರ ಕುಟುಂಬಸ್ಥರು ಹೇಳಿದ್ದನ್ನೇ ಸಚಿವರು ಸುಳ್ಳು ಅಂತಾರಲ್ಲ, ಇದಕ್ಕಿಂತ ನೀಚ ರಾಜಕಾರಣ ಇನ್ನೊಂದಿಲ್ಲ. ಪಹಲ್ಗಾಮ್ನಲ್ಲಿ ಉಗ್ರರು ಪ್ರವಾಸಿಗರ ಚೆಡ್ಡಿ ಬಿಚ್ಚಿ ಹಿಂದೂನ ಮುಸ್ಲಿಮ ಪರೀಕ್ಷೆ ಮಾಡಿದ್ರು. ಬಹುಶಃ ನಿಮ್ಗೂ ಚೆಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರೆ ಎಂಥ ಹೇಳಿಕೆ ಕೊಡ್ತಿರ್ಲಿಲ್ವೇನೋ. ದೇಶದಲ್ಲಿ ಮುಸ್ಲಿಂ ಭಯೋತ್ಪಾದನೆ ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ತೇಜಸ್ವಿ ಸೂರ್ಯ ಸಿಟ್ಟಿಗೆದ್ರು. ಎಂ.ಬಿ. ಪಾಟೀಲ್ ಸಚಿವ ಎಂ.ಬಿ. ಪಾಟೀಲ್ ಮಾತನಾಡಿ, ಉಗ್ರರನ್ನ ಗುಂಡಿಕ್ಕಿ ಸಾಯಿಸಬೇಕು, ಅದರಲ್ಲಿ 2 ಮಾತಿಲ್ಲ. ಪಾಕಿಸ್ತಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಲೆ ಗುಂಪು ಮಾಡಬೇಕು. ಯಾರು ಕೂಡ ಪಾಕ್ ಜೊತೆ ಸಂಬಂಧ ಹೊಂದಬಾರದು. ಪಾಕಿಸ್ತಾನ ಒಂದು ದರಿದ್ರ ದೇಶ, ಇವರಿಗೆ ಬೇರೆ ಕೆಲಸ ಇಲ್ಲ, ಬರೀ ಇಂಥದ್ದನ್ನೇ ಮಾಡಿಕೊಂಡಿದ್ದಾರೆ ಎಂದಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಮಾತನಾಡಿ, ಕಾಶ್ಮೀರದಲ್ಲಿ ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಿರೋದು ನಾಟಕ. ಹಾಗಿದ್ರೆ ಇಷ್ಟು ದಿನ ಉಗ್ರರು ಅಲ್ಲಿರ್ಲಿಲ್ವಾ? ಈ ಹಿಂದೆನೆ ಧ್ವಂಸ ಮಾಡಬೇಕಿತ್ತಲ್ವಾ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸತೀಶ್ ಜಾರಕಿಹೊಳಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಯುದ್ಧ ಮಾಡೋದು ಬಿಡೋದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು. ಸಾಮಾನ್ಯವಾಗಿ ಬೆಳಗ್ಗೆ 8 ಗಂಟೆಗೆ ಯುದ್ಧ ಶುರುವಾಗುತ್ತೆ. ಸೊ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಡೈಲಿ ಯುದ್ಧ ಮಾಡಲಿ ಎಂದಿದ್ದಾರೆ. ಯದುವೀರ್ ಒಡೆಯರ್ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಇಂಥ ಕೃತ್ಯ ನಡೆದಾಗ ಭಾರತ ಒಂದು ಬಲಿಷ್ಠ ದೇಶ ಅಂತ ತೋರಿಸೋದು ತುಂಬಾ ಮುಖ್ಯ. ಭವಿಷ್ಯದಲ್ಲಿ ಇಂಥ ಘಟನೆ ನಡಿಬಾರ್ದು ಅಂದ್ರೆ ಕಠಿಣ ಕ್ರಮ ತಗೋಬೇಕು ಎಂದಿದ್ದಾರೆ. ಸಿಎಂ ಇಬ್ರಾಹಿಂ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಮಾತನಾಡಿ, ದೇಶದ ವಿಚಾರ ಬಂದಾಗ ಮೋದಿಯವರಿಗೆ ಫುಲ್ ಸಪೋರ್ಟ್ ಕೊಡ್ತೀನಿ ಅಂತ ಮೊದಲು ಹೇಳಿದ್ದೆ ನಾನು. ಆದ್ರೆ ಈ ಘಟನೆಯನ್ನ ರಾಜಕೀಯಕ್ಕೆ ಬಳಸಿಕೊಂಡ್ರೆ ಅದನ್ನ ವಿರೋಧಿಸೋದ್ರಲ್ಲಿ ನಾನೇ ಮೊದಲಿಗನಾಗಿರ್ತೀನಿ. ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸ್ತೀನಿ ಅಂತೀರಾ, ಅದು ಹೇಗೆ ಸಾಧ್ಯ? ನೀರು ನಿಲ್ಲಿಸಬೇಕು ಅಂದ್ರೆ ಡ್ಯಾಮ್ ಕಟ್ಟಬೇಕು. ಡ್ಯಾಮ್ ಕಟ್ಟಿ ಮುಗಿಸುವಷ್ಟರಲ್ಲಿ 20 ವರ್ಷ ಆಗುತ್ತೆ. ಇದರ ಬದಲು 1971ರಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನ ಖ್ಯಾತೆ ತೆಗೆದಿದ್ದಕ್ಕೆ 15 ದಿನದ ಒಳಗೆ 93,000 ಪಾಕ್ ಸೈನಿಕರನ್ನ ಬಾಂಗ್ಲಾದಲ್ಲಿ ಹಿಡಿದ್ರು, ಒತ್ತೆಯಾಳುಗಳನ್ನಾಗಿ ಇಟ್ರು. ಬಳಿಕ ಜುಲ್ಫಿಕರ್ ಅಲಿ ಭುಟ್ಟೋ ಬಂದು ಕ್ಷಮೆಯಾಚನೆ ಮಾಡಿ ಸೈನಿಕರನ್ನ ಬಿಡಿಸಿಕೊಂಡು ಹೋದ.
ಅಂಥ ಧೈರ್ಯ ಹೊಂದಿದ್ರು ಇಂದಿರಾ ಗಾಂಧಿ. ಅವರ ಆಡಳಿತದಿಂದ ಮೋದಿ ಮತ್ತು ಶಾ ಕಲಿಯಬೇಕು. ಬಿಹಾರದಲ್ಲಿ ಎಲೆಕ್ಷನ್ ಹತ್ತಿರ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಪಹಲ್ಗಾಮ್ ಘಟನೆ ನಡೆದಿದೆ ಅಂತ ಕೆಲವರು ಮಾತನಾಡಿಕೊಳ್ತಿದ್ದಾರೆ ಅನ್ನೋದು ಇಬ್ರಾಹಿಂ ಮಾತು. ಎಸ್.ಆರ್. ವಿಶ್ವನಾಥ್ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಮಾತನಾಡಿ, ಯುದ್ಧ ನಡೆದ್ರೆ ನಷ್ಟವಾಗುತ್ತೆ ಅಂತ ಕೆಲವರು ಮಾತನಾಡ್ತಾರೆ. ಹಾಗಂತ ಪ್ರತಿನಿತ್ಯ ಉಗ್ರರಿಂದ ಹೊಡೆಸಿಕೊಳ್ಬೇಕಾ? ಒಂದೊತ್ತು ಊಟ ಇಲ್ದಿದ್ರೂ ಪರವಾಗಿಲ್ಲ, ಉಗ್ರರಿಗೆ ತಕ್ಕ ಶಾಸ್ತಿ ಮಾಡಬೇಕು ಎಂದಿದ್ದಾರೆ. ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮಾತನಾಡಿ, 1971ರಲ್ಲಿ ಇಂದಿರಾ ಗಾಂಧಿ ಪಾಕಿಸ್ತಾನದ ಮೇಲೆ ಹೇಗೆ ನೇರವಾಗಿ ಯುದ್ಧ ಮಾಡಿದ್ರೋ ಅದೇ ಥರ ಕೇಂದ್ರ ಸರ್ಕಾರ ಮಾಡಿದ್ರೆ ಅವರ ಸೊಕ್ಕನ್ನ ಅಡಗಿಸಬಹುದು, ಬೇರೆ ದಾರಿ ಇಲ್ಲ ಎಂದಿದ್ದಾರೆ. ಸಂತೋಷ್ ಲಾಡ್ ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಪಹಲ್ಗಾಮ್ ಘಟನೆಗೆ ಬಿಜೆಪಿನೇ ಕಾರಣ. ನಿಮ್ಮ ಅವಧಿಯಲ್ಲಿ ಹಿಂದೂಗಳೇ ಸುರಕ್ಷಿತರಿಲ್ಲ ಅಂದ್ರೆ ಇನ್ನೇನು ಹೇಳಬೇಕು. ನೈತಿಕ ಹೊಣೆ ಹೊತ್ತು ಪ್ರಧಾನಿ ಮೋದಿ ರಾಜೀನಾಮೆ ನೀಡಲಿ. ಅತ್ತ ಉಗ್ರರನ್ನ ಸುಮ್ನೆ ಬಿಡಬಾರ್ದು. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ದೇಶದ ಐಕ್ಯತೆ ಸಮಗ್ರತೆ ಉಳಿದುಕೊಳ್ಬೇಕು. ಈ ಹಿನ್ನೆಲೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಎಂದಿದ್ದಾರೆ. ಬಿಎಸ್ ಯಡಿಯೂರಪ್ಪ ಮಾಜಿ ಸಿಎಂ ಯಡಿಯೂರಪ್ಪ ಮಾತನಾಡಿ, ಒಗ್ಗಟ್ಟಾಗಿ ನಿಲ್ಬೇಕಿರೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಬಾಲಿಶವಾದಂಥದ್ದು. ಇದು ಮುಖ್ಯಮಂತ್ರಿಗೆ ಶೋಭೆ ತರಲ್ಲ. ಅವರು ದೇಶದ ಕ್ಷಮೆ ಕೇಳಬೇಕು ಎಂದಿದ್ದಾರೆ. ಪೇಜಾವರ ಶ್ರೀಗಳು ಮಾತನಾಡಿ, ಯುದ್ಧ ಮಾಡೋದ್ರಿಂದ ಎರಡು ಕಡೆಯ ಸೇನೆ ಅಪಾರವಾಗಿ ನಾಶವಾಗುತ್ತೆ. ಹೀಗಾಗಿ ಯಾರು ದುಷ್ಟರಿದ್ದಾರೋ ಅವರನ್ನ ಮಾತ್ರ ಹುಡುಕಿ ಸಂಹಾರ ಮಾಡಬೇಕು ಎಂದಿದ್ದಾರೆ. ಜಮೀರ್ ಅಹಮದ್ ಖಾನ್ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿ, ನಾವು ಪಕ್ಷ ಭೇದ ಮರೆತು ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಉಗ್ರರಿಗೆ ಜಾತಿ ಅಂತ ಇರಲ್ಲ. ಯಾರೇ ಇಂಥ ಕೃತ್ಯ ಮಾಡಿದ್ರು ನಾವದನ್ನ ಖಂಡಿಸ್ತೀವಿ ಎಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಭಾರತೀಯರಾದ ನಾವು ಕೈಕಟ್ಟಿ ಕೂರುವ ಅಸಮರ್ಥರಲ್ಲ. ಇಂಥ ಭಯೋತ್ಪಾದಕ ಕೃತ್ಯಗಳು ಅಂತ್ಯ ಕಾಣಲೇಬೇಕು. ಇಲ್ದಿದ್ರೆ ಇನ್ನಷ್ಟು ಅಮಾಯಕರು ಪ್ರಾಣ ಕಳೆದುಕೊಳ್ಬೇಕಾಗಬಹುದು ಎಂದಿದ್ದಾರೆ. ಎನ್.ಎ. ಹ್ಯಾರಿಸ್ ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್ ಮಾತನಾಡಿ, ಇದರಲ್ಲಿ ಯಾರೇ ರಾಜಕೀಯ ಮಾಡಿದ್ರೂ ಸರಿಯಲ್ಲ. ಇದು ದೇಶದ ವಿರುದ್ಧ ಆಗಿರೋದು. ಕೃತ್ಯ ಮಾಡಿದವರು ದೇಶದ್ರೋಹಿಗಳು. ಅವರ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಎಂದಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿ, ಯಾವುದೇ ಪಕ್ಷವಿರಲಿ, ಯಾವುದೇ ಸರ್ಕಾರವಿರಲಿ, ಉಗ್ರರನ್ನ ಮೆಟ್ಟಿ ನಿಲ್ಲೋಕೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಂಡ್ರು ನಾವು ಅವರ ಜೊತೆಗಿರ್ತೀವಿ ಎಂದಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಪಹಲ್ಗಾಮ್ ಘಟನೆ, ಪಾಕ್ ಜೊತೆಗಿನ ಸಂಘರ್ಷದ ಬಗ್ಗೆ ನಮ್ಮ ರಾಜ್ಯದ ಪ್ರಮುಖ ನಾಯಕರು ಏನು ಹೇಳಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.